ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋನಾಗ ನಾವು ಹೋದ ವಾರನ ಸ್ಟಾಕ್ ಮಾರ್ಕೆಟ್ನ ಏನೇನಾತಂತ ನೋಡೋಣ, ಮುಂದಿನ ವಾರ ಏನೇನಾಗ್ಬೋದಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿನ್ನೆ ನಾ ಫೈನಾನ್ಷಿಯಲ್ ಫ್ರೀಡಮ್ ಹೆಂಗ್ ಆಗೋದಂತ ವಿಡಿಯೋ ಹಾಕಿನಿ. ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ. ಮತ್ತು ಆ ವಿಡಿಯೋನಾಗ ನೀವು ಫೈನಾನ್ಷಿಯಲಿ ಫ್ರೀಡಮ್ ಆಗಿರೇನಂತ ಕ್ವಶನ್ ಕೇಳಿರ. ನೋಡ್ರಿ, ನಾನು ಇನ್ನ ಆಗತ್ತೇನಿ, ಆಗೋ ಹಂತ ಕಡೆ ಇದ್ದೇನೆ. ಯಾವಾಗನು ಫೈನಾನ್ಷಿಯಲ್ ಫ್ರೀಡಮ್ ರಾತ್ರೋರಾತ್ರಿ ಓವರ್ ನೈಟ್ ಸಿಗಂಗಿಲ್ಲ, ಸಮಯ ತಗೋತೈತಿ. ಅದ ಕಾರಣ ಇದು ನಿಮಗೆ ಗುರ್ತಿರ್ಬೇಕ. ಬರೀ ಈಗ ನಾವು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾವ ಥರ ಇತ್ತು ಹೋದ ವಾರನಾಗ ಮತ್ತು ಮುಂದಿನ ವಾರನಾಗ ಯಾವ ಥರ ಇರ್ಬೋದು ಅಂತ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೋದ ವಾರದ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ರೆ ಡೌನ್ ಇತ್ತು. 0.79% ನಿಫ್ಟಿ ಕುಸಿದ್ ಕ್ಲೋಸಿಂಗ್ ಕೊಟ್ಟೈತೆ ಹೋದ ವಾರನಾಗ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ನೀವು, 0.39% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ಸೆನ್ಸೆಕ್ಸ್ ಅನ್ನು ಸಹ 0.48% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಫ್ರೈಡೇ ದಿನ ಪರ್ಫಾರ್ಮೆನ್ಸ್ ನೋಡ್ರೆ ಫ್ರೈಡೇ ದಿನಾನು ನಿಫ್ಟಿ 0.12% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿನೂ 0.25% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಸೆನ್ಸೆಕ್ಸ್ ಅನ್ನು ಸಹ 0.09% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಫ್ರೈಡೇ ದಿನ ಮಾರ್ಕೆಟ್ ಸೈಡ್ ವೇನ ಇತ್ತಂತ ನಾವು ಅನ್ಬೋದಾ. ಬಟ್ ಓವರ್ ಆಲ್ ವೀಕ್ ಪರ್ಫಾರ್ಮೆನ್ಸ್ ನೋಡ್ರೆ ಹೋದ ವಾರ ಬೇರಿಶ್ನೆಸ್ ಇತ್ತ. ಅದರಿಂದ ಹಲವಾರು ಕಾರಣಗಳಿದಾವ. ಅದ್ರಾಗ ಪ್ರಮುಖ ಕಾರಣ ಏನಂತಂದ್ರ, ಏನ್ ಟಾಟಾ ಗ್ರೂಪ್ದು ಸ್ಟಾಕ್ಗಳು ಭಾಳ ಕುಸಿದು. ಏನ್ ಟಾಟಾ ಸನ್ಸ್ ಚೇರ್ಮನ್ ಇದ್ರ ಎನ್ ಚಂದ್ರಶೇಖರನ್ ಅವ್ರ ಅವಧಿ ಮುಗ್ಯಾನ, ನಾ ರಿಸೈನ್ ಕೊಡ್ತೇನೆ ಅಂತ ಹೇಳಿಕೆ ಕೊಟ್ರ. ಆ ಒಂದ್ ಕಾರಣದಿಂದ ಟಾಟಾದು ಎಲ್ಲಾ ಸೇರ್ಸ್ ಭಾಳ ಬಿದ್ದು. ಅದ್ರದನು ಸ್ವಲ್ಪ ಬೇರಿಶ್ನೆಸ್ ಮಾರ್ಕೆಟ್ ಮ್ಯಾಗ ಕಾಣಿತ. ಮತ್ತ ಯುದ್ಧ ಉಳಿದಿದ್ದೆಲ್ಲಾರೇ ಎಫೆಕ್ಟ್ ಮಾರ್ಕೆಟ್ ಮ್ಯಾಗನ ಬೆಳತೈತಿ. ಅದ ಕಾರಣ ಹೋದ ವಾರ ಮಾರುಕಟ್ಟೆ ಪರಿಸ್ಥಿತಿ ಈ ತರ ಇತ್ತಂತ ನಾವ್ ಅನ್ಬೋದ. ಮತ್ ನಾವ ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರ ಮಿಡ್ ಕ್ಯಾಪ್ ಇಂಡೆಕ್ಸ್ 0.01% ಇರೈತಿ. ಹೆಸರುಗನೆ ಇರ್ದಂಗೆ ಇರೈತ್ರಿ ಇದ. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 0.45% ಬಿದ್ದೈತಿ. ಅದ ಕಾರಣ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನಾಗನು ಹೆಚ್ಚೇನ್ ಬುಲ್ಲಿಶ್ನೆಸ್ ಇಲ್ಲ ಐತ. ಅವು ಸಹ ಯಥಾಸ್ಥಿತಿನ ಕ್ಲೋಸಿಂಗ್ ಕೊಟ್ಟಾವಂತ ನಾವ್ ಅನ್ಬೋದ. ಮತ್ ನಾವ ಫ್ರೈಡೇ ನೈಟ್ US ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಬೋದು. US ದ ಡಾವ್ ಜೋನ್ಸ್ 0.20% ಬಿದ್ದೈತಿ. S&P 500 0.17% ಬಿದ್ದೈತಿ. ನಾಸ್ಡಾಗ್ನು ಸಹ 0.28% ಬಿದ್ದೈತಿ. ಮೂರು ಇಂಡೆಕ್ಸ್ ಬಿದ್ದಾವ, ಬಟ್ ಬಹಳ ಏನ್ ಬಿದ್ದಿಲ್ಲ. ಅದ ಕಾರಣ ಅದ್ರ ಮ್ಯಾಗನು ನಮ್ಮದ್ ಕಣ್ಣು ಇರ್ಬೇಕ. ಯುರೋಪಿಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಮಿಕ್ಸ್ ರಿಯಾಕ್ಷನ್ ಐತಿ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೂ ಮಿಕ್ಸ್ ರಿಯಾಕ್ಷನ್ ಐತಿ ಅಂತ ನಾವ್ ಅನ್ಬೋದ. ಅತ್ರಾಗನು ಭಾರತದ ಗಿಫ್ಟ್ ನಿಫ್ಟಿ 0.03% ಬಿದ್ದೈತಿ. ಅಂದ್ರೆ ಮಂಡೇನು ಮಾರ್ಕೆಟ್ ಸೈಡ್ ವೇನ ಇರ್ಬೋದ, ಅಥವಾ ಓಪನ್ ಇರಂಗಿಲ್ಲನು ಬೆಳಂಗಿಲ್ಲನು ಯಥಾಸ್ಥಿತಿ ಓಪನ್ ಆಗೋ ಸಂಭಾವನೆ ಹೆಚ್ಚೈತ ಅಂತ ನಾವ್ ಅನ್ಬೋದ. ಮತ್ ನಾವ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಬೋದ. ಮುಂದಿನ ವಾರ ಏನೇನ್ ದೊಡ್ಡ ಇವೆಂಟ್ ಇದಾವಂತ. ಇವೆಲ್ಲ US ದೊಡ್ಡ ಇವೆಂಟ್ ಇದಾವ್ರಿ. ಉತ್ತರ ಮ್ಯಾಗ ನಿಮ್ಮದ್ ಕಣ್ಣು ಇರ್ಬೇಕ. ಅಂತ ಭಾಳ ದೊಡ್ಡ ಇವೆಂಟ್ ಯಾವ್ದಿಲ್ಲ, ಆದ್ರೂ ಸಹ ಇವು ಇವೆಂಟ್ ಇದಾವ. ಈ ಇವೆಂಟ್ ದಿಂದ ಮಾರುಕಟ್ಟೆ ಮ್ಯಾಗ ಸ್ವಲ್ಪ ಪರಿಣಾಮ ಬೀಳ್ಬೋದ. ಮತ್ತೊಂದು ಏನಂತಂದ್ರೆ US ಮತ್ತು ಇರಾನದ ಯುದ್ಧ ಹಂಗ ನಡೆದೈತ್ರಿ. ಎಂಡ್ ಏನಾಗಿಲ್ಲ, ಕಂಟಿನ್ಯೂ ನಡೆದೈತೇನ. ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳಿಕೆ ಕೊಟ್ರಂತಂದ್ರ, ಏನ್ ನಾವ್ ಹಾರ್ಮೋಸ್ ಜಲಸಂಧಿ ಇರಾನ್ಗೆ ಏನ್ರೆ ಸೋಲಿಸ್ ನಾವೇನ್ರೆ ತಗೊಂಡು ಅಂತಂದ್ರ ಅದ್ರ ಮ್ಯಾಗ US ಅದನ್ನ ಅಧಿಕಾರ ಇರ್ತೈತಿ ಅಂತ ಹೇಳಿಕೆ ಕೊಟ್ರ. ಅದಕ್ಕ ಇರಾನ್ ಅನ್ನು ಸಹ ಹೇಳ್ತ, ಇದ್ ಬರೇ ಒಂದ್ ರಾಜಕೀಯ ಹೇಳಿಕೆ ಐತಿ, ಇದ್ ಒಂದ್ ಚುನಾವಣೆ ಭಾಷಣ ಐತಂತ ಹೇಳಿಕೆ ಕೊಟ್ಟಾರಿ. ಅದ ಕಾರಣ ನೋಡ್ಬೇಕ, ಡೊನಾಲ್ಡ್ ಟ್ರಂಪ್ ಅವ್ರದ್ದು ದೊಡ್ಡ ಹೇಳಿಕೆ ಬರತ್ತಿರ್ತಾವ, ನಿಮಗ್ ಗುರ್ತೈತಿ. ಅತ್ರ ಖರೆ ಬರೀ ಹೇಳಿಕೆಗಳೇ ಇರ್ತಾವ, ಅವ ಆಗೋದ್ ಬಹಳ ಕಠಿಣ. ನೋಡೇವ್ ನಾವು ಹಲವಾರು ಸಲ ನೋಡೇವಿ. ಅದ ಕಾರಣ ಈ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದ್ ಧಮ್ಕಿನ ಅಂತ ನಾವ್ ಅನ್ಬೋದ. ಉಳ್ದಿದ್ದೆಲ್ಲ ನೋಡ್ರ ಅದ ತರ ಐತ್ರಿ. ಏನಿನ ಮಾತುಕತೆ ನಡೆಯೋದ್ರ ಬಗ್ಗೆ, ಯುದ್ಧ ನಿಲ್ಲೋದ್ರ ಬಗ್ಗೆ ಏನು ಚರ್ಚೆ ಆವತ್ತ. ಅದ ಕಾರಣ ಇದ ಒಂದ್ ಭಾರತದ ಮಾರುಕಟ್ಟೆಗೆ ತಲಿನೂ ಆಗೈತಿ. ಅದ ಕಾರಣನು ಮಾರುಕಟ್ಟೆ ಭಾರತದ ಈ ತರ ಪರ್ಫಾರ್ಮ್ ಮಾಡತೈತೆ ಅಂತ ನಾವ್ ಅನ್ಬೋದ. US ಇರಾನ್ ಯುದ್ಧ ಏನಿನ ನಿಲ್ಲುವಂಗ ಅನಿಸ್ವತ್ತ. ಇದ ಒಂದ್ ನೆಗೆಟಿವ್ ಪಾಯಿಂಟ್ ಮಾರುಕಟ್ಟೆಗೆ ಆಗೈತಿ. ಯುದ್ಧ ಏನ್ರಿ ನಿಂತಿತ್ತಂದ್ರ ಪಾಸಿಟಿವ್, ನಿಲ್ಲಿಲ್ಲ ಅಂದ್ರೆ ನೆಗೆಟಿವ್. ಇದು ನಿಮಗ್ ಗುರ್ತಿರ್ಬೇಕ. ಮತ್ ನಾವ FIDS ಡೇಟಾ ನೋಡ್ಬೋದು ನೀವು. FIs ಒಂದ್ ಸ್ವಲ್ಪ ಸೆಲ್ಲಿಂಗ್ ಬರ್ತೈತಿ, ಒಂದ್ ಸ್ವಲ್ಪ ಬಾಯಿಂಗ್ ಬರ್ತೈತಿ. ಆದ್ರೂ ಈಗ ರೀಸೆಂಟ್ ದಾಗ ನೋಡ್ರ ಬಾಯಿಂಗ್ ಅನ್ನ ಬರತೈತಿ. ಫ್ರೈಡೇ ದಿನಾನು 508 ಕೋಟಿ ಬಾಯಿಂಗ್ ಮಾಡ್ಯಾರ. ಮತ್ 2 ದಿನ ಸೆಲ್ಲಿಂಗ್ ಮಾಡಿ 11 ಆಗಸ್ಟ್ 10 ಆಗಸ್ಟ್ ಅವಾಗೂ ಸಹ ಬಾಯಿಂಗ್ ಮಾಡ್ಯಾರ. ನೋಡೋಣ್ರಿ, ಮೊದ್ಲಿನಷ್ಟ ಸೆಲ್ಲಿಂಗ್ ಏನ್ ಬರುವತ್, ಈಗ ಬಂದ್ರೂ ಸ್ವಲ್ಪ ಬಾಯಿಂಗ್ ಅನ್ನ ಬರತೈತಿ. ಅದ ಕಾರಣ ಇದನ್ನ ನಾನು ಒಳ್ಳೇದನ ಅಂತ ನಾವ್ ಅನ್ಬೋದ. ಏನ್ ಹೋಗ್ಯಾರ ಅವೆಲ್ಲ ಹಣ ಭಾರತದ ಮಾರುಕಟ್ಟೆನ ಮರಳಿ ಬಂತಂದ್ರ ಖಂಡಿತವಾಗಿ ಮಾರುಕಟ್ಟೆ ಆಲ್ ಟೈಮ್ ಹೈನು ಹೊಡಿಬೋದ. ಅದು ಹೊಡಿತೈತರಿ, ಸ್ವಲ್ಪ ಸಮಯ ತಗೋಬೋದ. ಈಗ ಸದ್ಯ ಪರಿಸ್ಥಿತಿ ಎಲ್ಲ ನೋಡ್ರ, ಬಟ್ ಒಂದಿನ ಬರಾಕನ ಬೇಕ. ಮಾರ್ಕೆಟ್ ಆಲ್ ಟೈಮ್ ಹೈ ಹೊಡ್ಯಾಕನ ಬೇಕ. ನೋಡೋಣ್ರಿ ಯಾವಾಗ ಬರ್ತಾರಂತ.
ಯಾವಾಗ ಬರ್ತಾರ ಅವಾಗ ಒಳ್ಳೇದನ ಅಂತ ನಾವು ಅನ್ಬೋದ. ಮತ್ತು ನಾವು ಗೋಲ್ಡ್ ಬೆಲೆ ನೋಡ್ಬೋದು ನೀವು. ಗೋಲ್ಡ್ ಗ್ಲೋಬಲ್ ಮಾರ್ಕೆಟ್ನಾಗ ಪ್ರೈಸ್ $4,437 ನಡೆದೈತಿ. ಗೋಲ್ಡ್ ಮತ್ತು $400 ಅಪ್ ಹೋತಂತ ನಾವು ಅನ್ಬೋದ. ಏನ್ ಭಾಳ ದಿನ $4,000 ಮ್ಯಾಗ ಟ್ರೇಡ್ ಮಾಡತ್ತಿತ್ತ, ಅದು ಸಹ ಈಗ $4,400 ಮ್ಯಾಗ ಹೋಗೈತಿ. ಸಿಲ್ವರ್ನು ಸಹ $65 ಐತಿ. ಸಿಲ್ವರ್ನು ಸಹ ಇದ ಲೆವೆಲ್ ಅನ್ನ ಹೋಲ್ಡ್ ಮಾಡೈತಂತ ನಾವು ಅನ್ಬೋದ. ಮತ್ ನಾವ US ಡಾಲರ್ ಇಂಡೆಕ್ಸ್ ನೋಡ್ಬೋದು ನೀವು. 99 ಸಮೀಪನ ಐತಿ. ಅದ ಕಾರಣ ಗೋಲ್ಡ್ ಅನ್ನು ಏರಾತೈತಂತ ನಾವು ಅನ್ಬೋದ. ಇದ ಏನ್ರಿ ಏರಿತಂತಂದ್ರ ಮತ್ ಗೋಲ್ಡ್ ಕುಸಿಬೋದ್ರಿ. ಮತ್ತೊಂದು ಏನಂತಂದ್ರ ಡಾಲರ್ ಮತ್ತು ರುಪೀಸ್ $1 = 95.45 ರೂಪೀಸ್ ಆಗೈತಿ. ರುಪೀಸ್ ಈಗ $1 = 95 ಲೆವೆಲ್ ಅನ್ನ ತಡೆದೈತಂತ ನಾವು ಅನ್ಬೋದ. ಮತ್ ನಾವ US 10 ವರ್ಷದ ಬಾಂಡ್ ನೋಡ್ರ ಅದು ಸಹ 4 ಕಡೆನ ಐತ್ರಿ. ಇದು ಸಹ ಎಷ್ಟು ಡೌನ್ ಆಗ್ತೈತೆ ಅಷ್ಟು ಮಾರುಕಟ್ಟೆಗೆ ಒಳ್ಳೇದ. ಏರಿತಂತಂದ್ರೆ ಇದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಮತ್ ನಾವು ಬಿಟ್ಕಾಯಿನ್ ಬೆಲೆ ನೋಡ್ಬೋದು ನೀವು. ಬಿಟ್ಕಾಯಿನ್ $1 = $63,001 ನಡೆದೈತಂತ ನಾವು ಅನ್ಬೋದ. ಕ್ರಿಪ್ಟೋ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ಬಹಳ ಕೆಟ್ಟಾಗೈತಂತನೂ ನಾವು ಅನ್ಬೋದ. ಮತ್ ನಾವು ಉಳ್ದಿದ್ ನೋಡ್ರೆ ಎಲ್ಲಾ ಒಳ್ಳೇದನ್ನ ಐತಿ. ಮುಂದಿನ ವಾರನಾಗ ಯಾವ್ದು ಹಾಲಿಡೇ ಇಲ್ಲ, ಫುಲ್ ವೀಕ್ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ. ಈಗ ಮೇನ್ ಏನಂತಂದ್ರ ಮಾರ್ಕೆಟ್ ಮೇನ್ ಟ್ರಿಗರ್ ಮಾಡೋದು ಒಂದ ಸುದ್ದಿ ಏನಂತಂದ್ರ US ಮತ್ತು ಇರಾನದ ಯುದ್ಧ. ಇದ ಏನ್ರಿ ನಿಂತಿತ್ತಂದ್ರನ ಮಾರ್ಕೆಟ್ ಏರ್ಬೋದ್ರಿ. ಮತ್ ಟೆರಿಫ್ ಅದು ಐತಿ. ಬಟ್ ಅದ್ರ ಬಗ್ಗೆನು ಇನ್ನ ಕ್ಲಿಯರ್ ಯಾವ್ದು ಸುದ್ದಿ ಬಂದಿಲ್ಲ. ಮಾತುಕತೆ ನಡೆದೈತೆ ಅಂತಾನೆ ಹೇಳಿಕೆ ಕೊಡತಾರ. ಅದ ಕಾರಣ ಅದ್ರ ಬಗ್ಗೆನು ಏನ್ರೆ ಒಳ್ಳೆ ಸುದ್ದಿ ಬಂದ್ರ ಮಾರುಕಟ್ಟೆ ಇರ್ಬೋದ. ಮೇನಿಂಗ್ ಮಾರುಕಟ್ಟೆಗ ಏರಾಕಾಗ್ಲಿ ಕುಸಿಯಾಗ್ಲಿ ಏನು ದೊಡ್ಡ ನ್ಯೂಸ್ ಇಲ್ಲ. ಯುದ್ಧ ನಿಂತ್ರನ ದೊಡ್ಡ ನ್ಯೂಸ್ ಆಗ್ತೈತಿ. ಅಷ್ಟದಕ್ಕ ಮಾರ್ಕೆಟ್ ಇದ ಲೆವೆಲ್ ಮ್ಯಾಗನ ಇರೋ ಸಂಭಾವನೆ ಭಾಳ ಹೆಚ್ಚೈತಿ. Q1 ರಿಸಲ್ಟ್ ಬಂದು ಕೆಲವೊಂದು ಕಂಪ್ನಿಗಳದ ಅದು ಸಹ ಸ್ವಲ್ಪ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡಿತ್ತು, ಅದಕ್ಕೂ ಹೆಚ್ಚು ಮಾಡಲಿಲ್ಲ. ಅದ ಕಾರಣ ಈಗ ಮೇನ್ ಕ್ರೂಡ್ ಆಯಿಲ್ ಬೆಲೆನೂ ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $82 ಪ್ರತಿ ಬ್ಯಾರೆಲ್ ನಡೆದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $88 ಪ್ರತಿ ಬ್ಯಾರೆಲ್ ಬಂದೈತಿ. ಇದೇನ್ರಿ $70 ಕೆಳಗೆ ಹೋದ್ರನ ಭಾರತಗ ಒಳ್ಳೇದ. ಅವಾಗಿನ ತನಕ ಮಾರುಕಟ್ಟೆ ಪರಿಸ್ಥಿತಿ ಇದ ತರ ಇರ್ಬೋದ. ಅದ ಯಾವಾಗ ಕಳ್ ಹೋಗ್ತೈತಿ ಹೇಳೋದು ಭಾಳ ಕಠಿಣ. ಯುದ್ಧ ಯಾವಾಗ ನಿಲ್ತೈತಿ ಹೇಳೋದು ಭಾಳ ಕಠಿಣ. ಅದ ಕಾರಣ ನಾವು ಹೂಡಿಕೆದಾರರಾಗಿ ಇಂಥ ಮಾರುಕಟ್ಟೆನಾಗ ಒಂದ ಕೆಲಸ ಮಾಡ್ಬೋದು. ಅದೇನಂತಂದ್ರೆ SIP. ಇಂಥ ಮಾರ್ಕೆಟ್ನಾಗನ SIP ಮಾಡಿ ಹೆಚ್ಚು ಕ್ವಾಂಟಿಟಿಗಳನ್ನ ಬಾಯ್ ಮಾಡಿಕೊಂಡಿರೋದನ್ನ ಒಳ್ಳೇದ. ಮುಂದೇನ್ರಿ ಎಲ್ಲ ನಾರ್ಮಲ್ ಆತಂತಂದ್ರೆ, ಎಲ್ಲ ಮತ್ ಮೊದ್ಲಿನ ಗತ್ಲೆ ಆತಂತಂದ್ರ, ಸಾಮಾನ್ಯ ಆತಂತಂದ್ರ ಖಂಡಿತವಾಗಿ ಮಾರ್ಕೆಟ್ ಇಲ್ಲಿಂದನೋ ಬೌನ್ಸ್ ಬ್ಯಾಕ್ ಆಗ್ಬೋದಾ. ಅವಾಗ ನಿಮ್ಗೇನು ಲಾಭ ಮೊದಲೇನು ಸ್ವಲ್ಪ ಹಾಕಿ ಲಾಭ ಆಗ್ತಿತ್ತ, ಅದೀಗ ಹೆಚ್ಚು ಕ್ವಾಂಟಿಟಿ ಆಗೋದ್ರಿಂದ ಅದ ಲಾಭನು ಹೆಚ್ಚಾಗ್ತೈತೆ ಅಂತನೂ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದ ಕಾರಣ ಇಂಥ ಮಾರ್ಕೆಟ್ನಾಗ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ಮಂತ್ಲಿ ಇನ್ವೆಸ್ಟ್ ಮಾಡ್ಬೇಕು SIP ಥ್ರೂ. ಮತ್ತೊಂದು ಏನಂತಂದ್ರೆ ತಾಳ್ಮೆನೂ ಭಾಳ ಇಂಪಾರ್ಟೆಂಟ್. ಅದ ಕಾರಣ ಅದನ್ನ ಫಾಲೋ ಮಾಡ್ರೆ ಖಂಡಿತವಾಗಿ ಇಂಥ ಮಾರ್ಕೆಟ್ದಾಗನು ಲಾಂಗ್ ಟರ್ಮ್ನ ಹಣ ಆಗ್ತೈತೆ ಅಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋನ ನಿಮಗೆ ಗೊತ್ತಾಗಿರ್ಬೋದು ಏನೇನು ಮೇನ್ ಇವೆಂಟ್ಗಳು ಇದಾವ, ಏನೇನು ಸ್ಟಾಕ್ ಮಾರ್ಕೆಟದ ಕರೆಂಟ್ ಪರಿಸ್ಥಿತಿ ಅಂತನೂ ನಿಮಗೆ ಗೊತ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಓವರ್ ಆಲ್ ಇದೇ ಇತ್ತ. ಮೇನ್ ಒಂದು ಒಳ್ಳೇದೇನಂದ್ರೆ ಮಾರ್ಕೆಟ್ 24,000 ಮ್ಯಾಗನ ಐತಿ. ಅದ ಕಾರಣ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಡಿಯೋ ಚೊಂಚಿಡೋಗಿ ಲೈಕ್ ಮಾಡ್ರಿ. ವೀಕೆಂಡ್ ಫ್ರೀ ಇದ್ರಿ ಅಂತಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಬೋದಾ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.